ಎಂತ ಅವಮಾನ ನನ್ಗೆ. ಅವನ್ಗೆ ಯಾರು ಕೊಟ್ಟಿದ್ದು ಈ ಶಕ್ತಿನ? ಅವನಿಗೆ ಈ ಶಕ್ತಿ ಎಲ್ಲಿಂದ ಬಂತು? ಆದಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿರೋನು ಅಂತ ಹಗುರವಾಗಿ ಮಾತಾಡಬೇಡ ನೀನು. ಅವನಿಗೆ ಯಾವುದೇ ಕೆಟ್ಟ ಅಭ್ಯಾಸಗಳಿರಲ್ಲ. ನಿಷ್ಠೆಯಿಂದ ದೇವಿನ ಪೂಜೆ ಮಾಡ್ತಿರ್ತಾನೆ. ಅವನಿಗೆ ಆ ಶಕ್ತಿ ಬಂದಿರೋದು ದೇವಿಯ ಸಂಪೂರ್ಣ ಅನುಗ್ರಹದಿಂದ. ನಾವು ದುಷ್ಟಶಕ್ತಿ ಆರಾಧಕರು, ಅವರೆಲ್ಲ ದೈವಶಕ್ತಿ ಆರಾಧಕರು. ನಮಗಿಂತ ಅವರಿಗೆ ಶಕ್ತಿ ಜಾಸ್ತಿನೇ ಇರುತ್ತೆ. ಆದಿ, ನಾನಿವಾಗ್ಲೇ ಹೋಗಿ ಆತ್ಮನ ದಿಗ್ಬಂಧನದಿಂದ ಬಿಡುಗಡೆ ಮಾಡ್ಬರ್ತೀನಿ ಗುರುಜಿ. ಸಾಧ್ಯ ಇಲ್ಲ ಆದಿ, ಖಂಡಿತ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ಆ ಪೂಜಾರಿ ಆತ್ಮಕ್ಕೆ ದಿಗ್ಬಂಧನ ಮಾಡಿರೋದು ದೇವಿಯ ಸಂಪೂರ್ಣ ಅನುಗ್ರಹದಿಂದ. ನಾವ್ಯಾವತ್ತೂ ಹೆಣ್ಣು ದೇವತೆಗಳ ವಿರುದ್ಧ ಹೋರಾಡಕ್ಕಾಗೋದಿಲ್ಲ. ಅದಕ್ಕೆ ಒಂದು ಹೆಣ್ಣು ಬೇಕೇ ಬೇಕು. ಅದಕ್ಕೆ ನಿನಗೆ ಗೊತ್ತಿರೋ ಯಾವುದಾದ್ರೂ ಹೆಣ್ಣಿದ್ರೆ ಕಳಿಸು. ಅದರಿಂದ ಆತ್ಮಕ್ಕೆ ದಿಗ್ಬಂಧನದಿಂದ ಮುಕ್ತಿ ಕೊಡಿಸು. ಸರಿ ಗುರುಜಿ, ಹಾಗೆ ಮಾಡ್ತೀನಿ. ಸರಿ ಆದಿ, ನಾನಿನ್ನು ಬರ್ತೀನಿ. ಸರಿ ಗುರುಜಿ. ಭೈರವಿ ಪೇಪರ್ನ ಎಲ್ಲಂದ್ರಲ್ಲಿ ಕಟ್ ಮಾಡಿ ಬಿಸಾಕ್ತಾ ಇರ್ತಾಳೆ ಸುಮ್ಮನೆ. ಸ್ಕೂಲಿಂದ ಶೂ ಹಾಕೊಂಡು ಬರ್ತಾಳೆ,